ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸುಷ್ಮಾಸ್ ಕ್ರಿಯೇಟಿವ್ ಬಜಾರ್. ಇವತ್ತು ನಾನು ಒಂದು ಬ್ಲ್ಯಾಂಕೆಟ್ನ ನಿಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ಬ್ಲ್ಯಾಂಕೆಟ್ನ ರೆಡಿ ಮಾಡೋದಕ್ಕೆ ನಮಗೆ ಯಾವುದೇ ರೀತಿಯಾದಂಥ ಕ್ರೋಶೆ ಬೇಕಾಗೋದಿಲ್ಲ. ಬರೀ ನಮ್ಮ ಫಿಂಗರ್ಸ್ನ ಯೂಸ್ ಮಾಡಿಕೊಂಡು ಈ ಬ್ಲ್ಯಾಂಕೆಟ್ನ ಈಸಿಯಾಗಿ ತುಂಬ ಕಡಿಮೆ ಟೈಮಲ್ಲಿ ರೆಡಿ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಕಮಾನ್. ನಿಟ್ಟಿಂಗ್ ಮಾಡೋದಕ್ಕೆ ನಮಗೆ ಬೇಕಾಗಿರೋದು ಈ ಒಂದು ಯಾನ್. ಇದು ಗಂಗಾ ಆಕ್ರೋ ವೂಲ್ಸ್ ಅವರಿಂದ ಅಮೆಝಾನಿಂದ ಈ ಒಂದು ಯಾನ್ನ ನಾನು ತಗೊಂಡೆ. ಇದ್ರದ್ದು ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದು ಟೋಟಲ್ 300 ಗ್ರಾಮ್ ಇರುತ್ತೆ, ಹಂಗೆ 33 ಮೀಟರ್ಸ್ ಲೆಂತ್ ಇರುತ್ತೆ. ಇದು ಹೇಗೆ ಮಾಡೋದು ಅಂತ ಶುರು ಮಾಡೋಣ. ಸೊ ಈ ರೀತಿ ನಾಟ್ ಮಾಡ್ಕೋಬೇಕು. ಈ ನಾಟ್ ಒಳಗಡೆಯಿಂದ ಈ ಯಾನ್ನ ತಗೋಬೇಕು. ರೈಟ್ ಹ್ಯಾಂಡ್ ಸೈಡಲ್ಲಿರೋದು, ಲೆಫ್ಟ್ ಹ್ಯಾಂಡ್ ಈಗ ಇಟ್ಕೊಂಡು ಒಳಗಡೆಯಿಂದ ತಗೊಂಡು ಮತ್ತೇನು ಒಂದು ನಾಟ್ ಬರುತ್ತೆ, ಹಾಗೆ ಕಂಟಿನ್ಯೂ ಮಾಡಬೇಕು. ಸೊ ನಾನಿಲ್ಲಿ 12 ಲೂಪ್ಸ್ನ ತೊಗೊಂಡಿದ್ದೀನಿ, 12 ಚೈನ್ಸ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಈ ಕಡೆ ತಗೋಬೇಕು, ಮುಂದಕ್ಕೆ ಕಂಟಿನ್ಯೂ ಮಾಡಬೇಕಲ್ವಾ. ಸೊ ಈಗ ಇದನ್ನು ಈ ಥರ ತಗೊಂಡು ಈ ಯಾನ್, ವರ್ಕಿಂಗ್ ಯಾನ್ ಏನಿದೆ ಅದನ್ನು ಲೆಫ್ಟ್ ಸೈಡಿಗೆ ತಗೋಬೇಕು. ಲೆಫ್ಟ್ ಸೈಡಿಗೆ ತೊಗೊಂಡು ಸೇಮ್ ಮತ್ತೆ ರಿಪೀಟ್ ಮಾಡಬೇಕು. ಇಲ್ಲಿಂದ ಒಳಗಿಂದ ಈ ಥರ ಹೀಗೆ ತೊಗೊಂಡು ಈ ಲೂಪ್ ಹಾಗೆ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಇಲ್ಲೇನು ಈ ಥರ ಹಿಂಗೆ ಆರ್ಚಸ್ ಥರ ಏನು ಕಾಣಿಸ್ತಾ ಇದೆಯಲ್ಲ, ಇದ್ರ ಒಳಗಡೆಯಿಂದ ಒಂದೊಂದು ಇದರಿಂದನೂ ಒಂದೊಂದು ಸರಿ ಇದನ್ನು ಈ ಥರ ಈಚೆ ತಗೋಬೇಕು. ಆದಷ್ಟು ಈ ಲೂಪ್ಸ್ನ ಒಂದೇ ಸೈಜಲ್ಲಿ ಮಾಡ್ಕೋಬೇಕು. ಈಗ ಇದು ಎಂಡ್ಗೆ ಬಂದಿದೆ. ಈಗ ನಾನು ಈ ಫಸ್ಟ್ ನಾಟ್ ಏನು ಹಾಕಿದ್ವಿ ಇದನ್ನು ಎಳೆದು ಟೈಟ್ ಮಾಡ್ತಾ ಇದ್ದೀನಿ. ಟೈಟ್ ಆಗಿದೆ. ಈಗ ನೆಕ್ಸ್ಟು ರೈಟ್ ಸೈಡಿಗೆ ಕಂಟಿನ್ಯೂ ಮಾಡಬೇಕು ಇದನ್ನೇ. ಬಟ್ ಇಲ್ಲಿ ಫಸ್ಟ್ ಲೂಪ್ ಏನಿದೆ ಇದನ್ನು ಸ್ಕಿಪ್ ಮಾಡಬೇಕು. ಯಾಕೆ ಅಂದರೆ ಇದನ್ನು ಸೇರಿಸಿ ಮಾಡಿದ್ರೆ ಬ್ಲ್ಯಾಂಕೆಟ್ ಎಡ್ಜು ಫೋಲ್ಡ್ ಆಗುತ್ತೆ. ಹಾಗಾಗಿ ನಾನು ಇದನ್ನು ಫಸ್ಟ್ ಲೂಪ್ನ ಬಿಟ್ಬಿಟ್ಟು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಹಾಗೆ ಈಗ ಎಂಡಿಗೆ ಬಂದಿದೆ. ಮತ್ತೆ ಯಾನ್ನ ಆಪೋಸಿಟ್ ಸೈಡಿಗೆ ತಗೋಬೇಕು. ಮತ್ತು ಈ ಕಡೆ ಲಾಸ್ಟ್ ಒನ್ನ ಬಿಟ್ಬಿಟ್ಟು ನೆಕ್ಸ್ಟಿಂದ ಸ್ಟಾರ್ಟ್ ಮಾಡಬೇಕು. ಸೊ ಈಗ ಎಂಡಿಂಗಿಗೆ ಬಂದಿದ್ದೀವಿ. ಈಗ ಈ ಲಾಸ್ಟ್ ಲೈನ್ ಫಿನಿಷ್ ಮಾಡಬೇಕು. ಲಾಸ್ಟ್ ಲೈನ್ ಫಿನಿಷ್ ಮಾಡೋದಕ್ಕೆ ಅಟ್ಲೀಸ್ಟ್ 3 ರೌಂಡ್ಸ್ ಆಗೋ ಅಷ್ಟಾದರೂ ದಾರ ನಮಗೆ ಇರಬೇಕು. ಈಗ ಈ ಲೂಪ್ ಇದೆ, ಸೊ ಇದು ಲಾಸ್ಟ್ ಲೂಪು. ಈ ದಾರನ ಒಳಗಡೆಯಿಂದ ತಗೋತೀವಿ. ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ತಗೊಂಡು ಇದನ್ನು ಫಸ್ಟ್ ಲೂಪ್ ಏನಿದೆ ಅದ್ರ ಒಳಗಡೆಯಿಂದ ಈಚೆ ತಗೋಬೇಕು. ಈ ಥರ ವಿಲ್ ರಿಪೀಟ್ ದ ಸೇಮ್. ಸೊ ಲಾಸ್ಟಲ್ಲಿ ಈ ಒಂದು ಲೂಪ್ ಉಳ್ಕೊಳ್ಳುತ್ತೆ. ಈಗ ಸ್ವಲ್ಪ ಉದ್ದ ಬಿಟ್ಟು ದಾರನ ಕಟ್ ಮಾಡ್ಕೊಳ್ಳೋಣ. ಒಂದು ನಾಟ್ ಹಾಕೋಬೇಕು, ಅಷ್ಟು ಉದ್ದ ಕಟ್ ಮಾಡ್ಕೋಬೇಕು. ಸೊ 600 ಗ್ರಾಮ್ಸ್ ದಾರ ತೊಗೊಂಡಿದ್ದು, 33 ಮೀಟರ್ಸು. ಇಷ್ಟುದ್ದ ಮಿಕ್ಕಿದೆ ಅಷ್ಟೇ ದಾರ. ಈಗ ಇದನ್ನು ಮತ್ತೆ ಒಂದು ನಾಟ್ ಹಾಕೊಳ್ಳೋಣ.
ಈ ಥರ ಇಲ್ಲಿ ಕಟ್ ಮಾಡಿಕೊಂಡು ಇದನ್ನು ಬೆಂಕಿ ಪಟ್ಟಣದಿಂದ ಸ್ವಲ್ಪ ಇಲ್ಲಿ ಸುಟ್ಬಿಟ್ಟು ಇದಕ್ಕೆ ಈಗ ಅಂಟಿಸ್ಬಿಡೋದು ಅಷ್ಟೇ. ಸೊ ರೆಡಿಯಾಗಿದೆ ಬ್ಲ್ಯಾಂಕೆಟ್. ಇದನ್ನು ಅಷ್ಟೇ ಈ ಕಡೆ ಎಂಡ್ ಏನಿತ್ತು ಇದನ್ನು ಕಟ್ ಮಾಡಿಕೊಂಡು ಫೈನಲಾಗಿ ಬ್ಲ್ಯಾಂಕೆಟ್ ರೆಡಿಯಾಗಿದೆ. ಎಷ್ಟು ಚಿಕ್ಕದಾಗಿ ಕ್ಯೂಟಾಗಿದೆ. ಇದನ್ನು ನಾವು ಚಿಕ್ಕ ಮಕ್ಕಳಿಗೆ ಅವರಿಗೆಲ್ಲ ಯೂಸ್ ಮಾಡ್ಬೋದು. ತುಂಬ ಬೆಚ್ಚಗಿರುತ್ತೆ ಇದು. ನಾನು ಇದನ್ನು ಆ್ಯಕ್ಚುಲಿ ಬೇಬಿ ಫೋಟೋಶೂಟ್ಗೆ ಅಂತ ಅಂದ್ಬಿಟ್ಟು ನಾನು ಇದನ್ನು ರೆಡಿ ಮಾಡಿಕೊಂಡೆ. ನಾನು ಆನ್ಲೈನಲ್ಲಿ ತರಿಸೋದಕ್ಕೆ ನೋಡಿದೆ. ಈ ಥರ ಇಷ್ಟೇ ಬ್ಲ್ಯಾಂಕೆಟ್, ಅದು ಇಷ್ಟೇ ಸೈಜ್ ಇರೋದು 1000 ರೂಪೀಸ್ ಇತ್ತು. ಹಾಗಾಗಿ ಇದು ಈಸಿ ಅಲ್ವಾ, ನಾನೇ ಮಾಡ್ಕೋಬೋದು ಅಂತ ಯೂಟ್ಯೂಬಲ್ಲಿ ಟ್ಯೂಟೋರಿಯಲ್ ನೋಡಿದ್ದೆ ನಾನು. ಹಾಗಾಗಿ ಇದನ್ನು ನಾನೇ ತರಿಸ್ಕೊಂಡು ಮಾಡಿದೆ. 600 ರೂಪೀಸ್ ಅಷ್ಟೇ ಈ ಒಂದು ಯಾನ್ಗೆ ಖರ್ಚಾಗಿದ್ದು. ಸೊ ಅಲ್ಲಿಗೆ ನನಗೆ 400 ರೂಪೀಸ್ ಇನ್ನೂ ಮಿಕ್ತು. ದುಡ್ಡು ಉಳಿಸ್ದೆ ಅನ್ನೋದಕ್ಕಿಂತ ಯಾವುದೋ ಒಂದು ಹೊಸದನ್ನು ನಾನು ಕಲಿತು ಮಾಡಿದೆ ಅನ್ನೋದು ಒಂದು ಖುಷಿ. ಹಾಗೆ ಇದನ್ನು ಪ್ರತಿ ಸರಿ ನಾನು ಇದನ್ನು ಯೂಸ್ ಮಾಡಬೇಕಾದ್ರೆ, ಫೋಟೋಶೂಟ್ಸಲ್ಲಿ ಅಲ್ಲಿ ಇಲ್ಲಿ ಯೂಸ್ ಮಾಡಬೇಕಾದ್ರೆ ಆವಾಗ ನನಗೇನೋ ಒಂಥರ ಖುಷಿ ಸಿಗುತ್ತೆ ಅದರಿಂದ, ಇದು ನಾನು ಮಾಡಿರೋದು ಅಂತ. ಹಾಗೆ ನನಗೆ ಪ್ರತಿಯೊಂದೂ ನನ್ನ ಕೈಲಿ ಆಗೋದನ್ನು, ನನಗಿದು ಮಾಡೋಕ್ಕಾಗತ್ತೆ ಅನಿಸೋದನ್ನು ನಾನೇ ಮಾಡಬೇಕು ಅಂತ ಭಾಳ ಇಷ್ಟ. ದುಡ್ಡು ಉಳಿಸೋದು ಅದು ಸೆಕೆಂಡ್ರಿ. ಅದು ಈ ಥರ ಏನೋ ಒಂದು ಹೊಸದಾಗಿ ಕಲಿತು ನಮ್ಮ ಕೈಯಾರೆ ನಾವು ಮಾಡಿ ಅದನ್ನು ಯೂಸ್ ಮಾಡೋದಿದೆಯಲ್ಲ, ಅದರಿಂದ ಸಿಗೋವಂಥ ಖುಷಿನೇ ಬೇರೆ. ನೀವು ಇದನ್ನು ಟ್ರೈ ಮಾಡಿ, ತುಂಬ ಈಸಿ ಇದೆ ಇದು, ಏನು ಕಷ್ಟ ಆಗೋಲ್ಲ. ಜಸ್ಟ್ ಹಾಫ್ ಆನ್ ಅವರಲ್ಲಿ ನಾನು ಇಷ್ಟು ಪೂರ್ತಿ ಮಾಡಿದೆ ನೋಡಿ. ಇಷ್ಟಾಗಲೇ ಇರೋದು ಹಾಫ್ ಆನ್ ಅವರಲ್ಲಿ ಜಸ್ಟ್ ಮಾಡಿ ಮುಗಿಸಿದೆ. ನೀವು ಇದನ್ನು ಟ್ರೈ ಮಾಡ್ಬೋದು. ತುಂಬ ಬೆಚ್ಚಗಿರುತ್ತೆ. ಮಕ್ಕಳಿಗೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರಲ್ಲ, 1 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಇದನ್ನು ಮಾಡಿ ಯೂಸ್ ಮಾಡ್ಬೋದು. ಬೆಚ್ಚಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಏನು ಅನ್ನಿಸ್ತು ಅಂತ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮಗೆ ಒಂದೇ ಚಾನಲಲ್ಲಿ ಎಲ್ಲ ಥರದ ವೀಡಿಯೋಸು ಸಿಗ್ತಾಯಿದೆ. ಸೊ ಕ್ರಾಫ್ಟ್ ಆಗಿರ್ಬೋದು, DIYs ಆಗಿರ್ಬೋದು, ಅಡುಗೆದಾಗಿರ್ಬೋದು, ಟ್ರಾವೆಲ್ ವ್ಲಾಗ್ಸ್, ಎಲ್ಲ ಥರ ವೀಡಿಯೋಸು ನಿಮಗೆ ಒಂದೇ ಚಾನಲಲ್ಲಿ ಸಿಗುತ್ತೆ. ಸೊ ಇನ್ನೂ ಯಾಕೆ ತಡ ಮಾಡ್ತಾಯಿದ್ದೀರಾ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.